everyone's fine. ಹಿಂದೆ ಅಂತಿಮವಾಗ್ತಾರ ದೆಹಲಿ ಮುಖ್ಯಮಂತ್ರಿ. ಇಂದು ದೆಹಲಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಇಂದಿನ ಸಭೆಯಲ್ಲಿ ಮುಖ್ಯಮಂತ್ರಿಯ ಹೆಸರು ಆಯ್ಕೆಯನ್ನ ಮಾಡಲಾಗತ್ತೆ. ಬಹುತೇಕ ಪ್ರವೇಶ್ ವರ್ಮರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ರೇಸ್ನಲ್ಲಿ ಬನ್ಸೂರಿ ಸ್ವರಾಜ್, ವೀರೇಂದ್ರ ಸಚ್ದೇವ್ ಅವರು, ವಿಜಯೇಂದ್ರ ಗುಪ್ತಾ, ಮನೋಜ್ ತಿವಾರಿ, ಸತೀಶ್ ಉಪಾಧ್ಯಾಯ, ಮಜಿಂದರ್ ಸಿಂಗ್ ಸಿರ್ಸಾ, ರೇಖಾ ಗುಪ್ತಾ ಹೆಸರು ಮುಂಚೂಣಿಯಲ್ಲಿದೆ. ಅನೇಕರ ಹೆಸರು ಮುಂಚೂಣಿಯಲ್ಲಿದೆ. ಇವತ್ತು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಸಹಜವಾಗಿ ಇರುವಂಥದ್ದು. ಸಿಎಂ ರೇಸ್ನಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ ಎಷ್ಟು ಮಂದಿ ಇದ್ದಾರೆ ಅಂತ. ಸೊ ಇವತ್ತು ಅಂತಿಮವಾಗುವಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವತ್ತು ಅಂತಿಮವಾದರೆ ದೆಹಲಿ ಮುಖ್ಯಮಂತ್ರಿ ಯಾರು ಅನ್ನೋದು ಗೊತ್ತಾಗುತ್ತೆ. ಹೆಸರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗುತ್ತೆ. ಯಾಕಂದರೆ ಇವತ್ತು ದೆಹಲಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ಸಭೆಯಲ್ಲಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ. ಬಹು ವರ್ಷಗಳ ನಂತರ ಅಧಿಕಾರವನ್ನ ಸ್ವೀಕರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಚರ್ಚೆಯನ್ನ ಮಾಡಿ ಒಂದು ಹೆಸರನ್ನ ಫೈನಲ್ ಮಾಡಬೇಕಾಗತ್ತೆ. ಸೊ ಮುಂದೆ ಕೂಡ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾವೇ ಅಧಿಕಾರಕ್ಕೆ ಬರಬೇಕು, ಸುಭದ್ರವಾದಂಥ ಸರ್ಕಾರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಅಂದಾಜಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೆಸರನ್ನ ಅನೌನ್ಸ್ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಸಹಜವಾಗಿ ಇವತ್ತು ಯಾರ ಹೆಸರನ್ನ ಅನೌನ್ಸ್ ಮಾಡಬಹುದು ಅನ್ನುವಂಥ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಸಿಎಂ ರೇಸ್ನಲ್ಲಿ ಈಗಾಗಲೇ ಅನೇಕರ ಹೆಸರು ಕೇಳಿ ಬರ್ತಾ ಇತ್ತು. ದೆಹಲಿಯ ಸಿಎಂ ಮಹಿಳೆಯನ್ನೇ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇತ್ತು. ಅದರ ಜೊತೆಗೆ ಇನ್ನೂ ಅನೇಕರ ಹೆಸರು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಯಾರನ್ನ ಫೈನಲೈಸ್ ಮಾಡಿ ಯಾರ ಹೆಸರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ. ಯಾರು ದೆಹಲಿಯ ನಾಯಕತ್ವವನ್ನು ವಹಿಸಬೇಕು. ಯಾಕಂದರೆ ಪ್ರಮುಖವಾಗಿ ಈ ದೆಹಲಿಯಲ್ಲಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದೇ ಬಿಜೆಪಿಗೆ ದೊಡ್ಡ ತಲೆನೋವಾಗಿತ್ತು, ಸಮಸ್ಯೆ ಆಗಿತ್ತು. ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ರಾಜಕಾರಣಿಯ ವರ್ಚಸ್ಸಿಗೆ ಹೋಲುವಂಥ ರಾಜಕಾರಣಿ ದೆಹಲಿಯ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಯಾರೂ ಇಲ್ಲ, ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದೊಂದು ದೊಡ್ಡ ಸವಾಲಾಗಿತ್ತು. ಬಟ್ ಈಗ ಬಿಜೆಪಿಗೆ ಬಹುಮತ ಬಂದಿರೋದ್ರಿಂದ ಅಲ್ಲಿನ ನಾಯಕತ್ವವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಮುಂಬರುವಂಥ ಚುನಾವಣೆಗಳಿಗೂ ಕೂಡ ಅದೊಂದು ರೀತಿಯಾದಂಥ ಅಡಿಪಾಯ ಆಗಿರಬೇಕಾಗತ್ತೆ. ಸೊ ಸದೃಢವಾಗಿ ಒಂದು ಸರ್ಕಾರ ಇರಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಇದೆ. ರೇಸ್ನಲ್ಲಿ ಅನೇಕರ ಹೆಸರು ಇದೆ. ಕೆಲವರು ಅನುಭವಿಗಳಿದ್ದಾರೆ, ಹಿರಿಯರಿದ್ದಾರೆ, ಸೊ ಪಕ್ಷಕ್ಕಾಗಿ ದುಡ್ದವರಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾರ ಹೆಸರನ್ನು ಅಂತಿಮ ಮಾಡಿ ಅನೌನ್ಸ್ ಮಾಡಲಾಗುತ್ತೆ, ಇವತ್ತೇ ನಿರ್ಧಾರ ಕೈಗೊಳ್ಳಲಾಗತ್ತಾ ಅನ್ನೋದೊಂದು ಪ್ರಶ್ನೆ. ರೇಸ್ನಲ್ಲಿ ಅನೇಕರು ಇರೋದ್ರಿಂದನೇ ಒಂದಷ್ಟು ತಡ ಆಗ್ತಾ ಇರೋದು ಕೂಡ ಹೌದು.